ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ರೀ. ಖುಷಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಅಗಸೆ ಚಟ್ನಿ ಮಾಡಾಕತ್ತೀನಿ ರೀ. ಅಗಸೆ ಚಟ್ನಿ ಮಾಡೋದು ಹೆಂಗಂತ ನೋಡೋಣಂತ ಬರ್ರಿ. ಇದು ರೊಟ್ಟಿಗೆ ಭಾಳ ಚಲೋ ಆಕತ್ರಿ. ಇವು ಫಸ್ಟ್ ಅಗಸಿನ ಸ್ವಚ್ಛ ಮಾಡಿ ಇಟ್ಕೊಂಡಿವ್ರಿ, ಒಂದು ಬಟ್ಲದಷ್ಟು. ಇವನೀಗ ಹುರ್ಕೊಳ್ಳೋಣಂತ ಬರ್ರಿ. ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ರಿ. ಆಗಲೇನ ಸ್ವಚ್ಛ ಮಾಡಿ ಇಟ್ಕೊಂಡಿದ್ವಲ್ರಿ ಅಗಸಿನ ಒಂದು ಬಟ್ಲದಷ್ಟು ಅವನ್ನ ಹಾಕ್ಕೊಂಡು ಹುರ್ಕೋಬೇಕ್ರಿ. ಭಾಳತ್ತೇನು ಹುರಿದಿರಂಗಿಲ್ಲ ರೀ, ಒಂದು 2 ನಿಮಿಷ ಅಷ್ಟೇ ರೀ. ಒಂದು ಸ್ವಲ್ಪ ಚಟಪಟ ಅಂತ ಸಿಡಿತಾನ ಅಷ್ಟೇ ಹುರಿಬೇಕ್ರಿ. ಅವನ್ನ ಜಾಸ್ತಿ ಹುರಿದ್ವಿ ಅಂದ್ರೆ ಹತ್ತಿ ಬಿಡ್ತಾವ್ರಿ ಇವು. ಅಗಸೆ ರೀ ಆರೋಗ್ಯಕ್ಕೆ ಭಾಳ ಚಲೋ ರೀ. ಇವನ್ನ ಒಂದು ಸ್ವಲ್ಪ ಹುರಿದು ಹಂಗೆ ಸಪ್ಪಂದು ಪುಡಿ ಹಾಕಿ ಅದನ್ನು ಮುಂಜಾನೆ ಒಂದೊಂದು ಚಮಚೆ ಹೊಟ್ಟಿಗೆ ತೊಗೊತಾರ್ರಿ, ಖಾಲಿ ಹೊಟ್ಟಿಲೆ. ಇದು ಭಾಳ ಚಲೋ ರೀ. ಮತ್ತು ಕೂದಲು ಸಾಫ್ಟ್ ಹಾಕವ್ರಿ ಇವಕ್ಕೆ. ಇದನ್ನ ಒಂದು ಚಮಚದಷ್ಟು ರೀ ಅಗಸಿನ ನೀರ ಹಾಕಿ ಕುದಿಸ್ರಿ, ಅದನ್ನು ಹಚ್ಕೊಂಡು 1 ತಾಸು ಬಿಟ್ಟು ತಲೆ ತೊಳ್ಕೊತಾರ್ರಿ. ಅದಕ್ಕೂ ಕೂದಲಂತಿ ಭಾಳ ಚಲೋ ಆಕಾವ್ರಿ, ಮತ್ತು ಉದುರೋದು ಕಮ್ಮಿ ಆಕಾವ್ರಿ. ಈಗ ನೋಡ್ರಿ ಅಗಸಿ ಹೆಂಗೆ ಚಟಾಪಟ ಅಂತ ಸಿಡ್ಯಾಕತ್ತಾವ್ರಿ. ಹೆಂಗೆ ಸಿಡಿಬೇಕ್ರಿ. ಅಗಸಿನ ಸಣ್ಣ ಉರಿ ಒಳಗನ ಹುರ್ಕೋಬೇಕ್ರಿ, ಇಲ್ಲಾಂದ್ರೆ ಭಾಳ ಸಿಡಿತಾವ್ರಿ ಅವು. ನೋಡ್ರಿ ಈಗ ಹುರಿದಿದ್ದಾತ್ರಿ. ಈಗ ತೋರಿಸ್ತೀನಿ ನೋಡ್ರಿ, ಇಷ್ಟು ಹುರ್ಕೋಬೇಕ್ರಿ. ನೋಡ್ರಿ ಸ್ವಲ್ಪ ಕೆಂಪಾದ್ರೆ ಸಾಕ್ರಿ. ಈಗ ಒಲೆ ಆಫ್ ಮಾಡ್ತೀವ್ರಿ. ಒಲೆ ಆಫ್ ಮಾಡಿರಿ. ಈಗ ಒಂದು ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀವ್ರಿ. ಈಗ ನೋಡ್ರಿ ಅಗಸಿ ಪೂರ್ತಿ ತಣ್ಣಗಾಗ್ಯಾವ್ರಿ. ಈಗ ಇದನ್ನು ಚಟ್ನಿ ಮಾಡ್ಕೊಂಬಿಡ್ತಾರೆ. ಈಗ ಫಸ್ಟ್ ಮಿಕ್ಸರ್ ಜಾರ್ ತೊಗೊಂಡ್ರಿ ಅಗಸಿನ ಇದ್ರ ಹಾಕೊಂಡ್ಬಿಡೋಣ್ರಿ. ಆಮೇಲೆ ರೀ ಒಂದು 2 ಗಡ್ಡೆ ಅಷ್ಟು ರೀ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀವಿ, ಅವ್ನು ಹಾಕ್ಕೊತೀವ್ರಿ. ಒಂದು ಸ್ವಲ್ಪ ಕರಿಬೇವು ರೀ, ಒಂದು 4 ಗಡ್ಡೆ ಅಷ್ಟು ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀವ್ರಿ. ಒಂದು ಸ್ವಲ್ಪ ಜೀರಿಗೆ ರೀ, 1 ಚಮಚ ಉಪ್ಪು ರೀ, ಒಂದು 3 ಚಮಚದಷ್ಟು ರೀ ಖಾರ ಪುಡಿ ರೀ. ಈಗ ಇದನ್ನು ಮಿಕ್ಸರ್ ಮಾಡ್ಕೊಂಡ್ಬಿಡೋಣ್ರಿ. ಇದಿನ್ನೂ ಸಣ್ಣಾಗಿಲ್ಲ ರೀ, ಇನ್ನೊಂದು ಸ್ವಲ್ಪ ಹಾಕ್ಕೊಂತೀವ್ರಿ. ನೋಡ್ರಿ ಈಗ ನಮ್ದು ಅಗಸೆ ಚಟ್ನಿ ರೆಡಿ ಆತ್ರಿ. ನೋಡ್ರಿ ಇಷ್ಟು ಸಣ್ಣ ಆಗ್ಬೇಕ್ರಿ. ಭಾಳ ಅಂದ್ರೆ ಭಾಳ ಚಲೋ ಆಕತ್ರಿ ರೊಟ್ಟಿಗೆ ರೀ. ರೊಟ್ಟಿ ಮೊಸರು ಅಗಸೆ ಚಟ್ನಿ ಇದ್ರೆ ಆತ್ರಿ, ಭಾಳ ಚಲೋ ಆಕತ್ರಿ. ಪಲ್ಯನ ಬೇಕಾಗೋದಿಲ್ರಿ. ನೀವು ಒಮ್ಮೆ ಮಾಡಿ ನೋಡ್ರಿ. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡಾಕತ್ತಿದ್ರೆ ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನೀವು ಅಗಸೆ ಚಟ್ನಿ ಮಾಡಿಕೊಂಡು ಹೆಂಗಾಗಿತ್ತು ಅಂಥೇಳಿ ಕಾಮೆಂಟ್ನಾಗ ತಿಳಿಸ್ರಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.